ಹೆಂಡತಿ ಮಕ್ಕಳನ್ನ ಕೊಂದು ಪತಿ ನೇಣಿಗೆ ಶರಣಾಗಿದ್ದಾನೆ. ಮೈಸೂರು ಜಿಲ್ಲೆಯ ಹುಣಸೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ನ್ಯೂ ಮಾರುತಿ ಬಡಾವಣೆಯಲ್ಲಾಗಿರುವಂತಹ ಒಂದು ಘಟನೆ ಇದು. ಬಡಾವಣೆಯ ಕಾಡು ಅಲಿಯಾಸ್ ಹರೀಶ್ ಸಾವನ್ನಪ್ಪಿದಂತಹ ದುರ್ದೈವಿಯಾಗಿದ್ದಾನೆ. ಹೆಂಡತಿ ಮಕ್ಕಳನ್ನ ಸಾಯಿಸಿಬಿಟ್ಟಿದ್ದಾನೆ ಮೊದಲು, ಅದನ್ನು ಅವನು ಸತ್ತೋಗಿದ್ದಾನೆ. ಪತ್ನಿ ನಿಶ್ಚಿತ, ಹಾಗೆ ಮಕ್ಕಳು 13 ವರ್ಷ ಒಂದು ನೆಕ್ಸ, ಆಮೇಲೆ ರಕ್ಷಾ 6 ವರ್ಷ. ಮೊದಲು ಎಲ್ಲರನ್ನೂ ಕೊಲೆ ಮಾಡಿ ಅದಾದಮೇಲೆ ಆತ ಸುಸೈಡ್ ಮಾಡ್ಕೊಂಡಿದ್ದಾನೆ. ಒಂದೇ ಮನೆಯಲ್ಲಿ ವಾಸವಾಗಿದ್ದರು ತಾಯಿ, ಹೆಂಡತಿ, ಮಕ್ಕಳು. 3 ದಿನಗಳ ಹಿಂದೆ ತಾಯಿಯನ್ನು ಅಜ್ಜಿ ಮನೆ ಕಳಿಸಿದ್ದ. ಈ ವೇಳೆ ಪತ್ನಿಯ ಮಕ್ಕಳ ಬಾಯಿಗೆ ಪ್ಲಾಸ್ಟರ್ ಅಂಟಿಸಿ ಉಸಿರುಗಡಿಸಿ ಕೊಲೆ ಮಾಡಿದ್ದಾನೆ. ನಂತರ ಮನೆಯ ಮೊದಲ ಮಹಡಿಯ ಕೊಠಡಿಗೆ ತೆರಳಿ ಅವನು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಘಟನೆಗೆ ಅಸಲಿ ಕಾರಣ ಇನ್ನೂ ಕೂಡ ಗೊತ್ತಾಗಿಲ್ಲ. ಸ್ಥಳಕ್ಕೆ ಹುಣಸೂರು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪುನೀತ್ ನೀಡ್ತಾರೆ. ಪುನೀತ್, ಈಗ ನಿಜಕ್ಕೂ ಮನಕಲುಕುವ ಘಟನೆ ಅಂತ ಹೇಳ್ಬೋದು. ಇಡೀ ಕುಟುಂಬವೇ ಅಲ್ಲಿ ಈಗ ಬಲಿಯಾಗಿದೆ. ಅಂದರೆ ಕಾರಣ ಏನು? ಕೌಟುಂಬಿಕವಾಗಿ ಏನಾದರೂ ಕಲಹ ಇತ್ತಾ ಅಥವಾ ಸಾಲ ಏನಾದರೂ ಮಾಡ್ಕೊಂಡಿದ್ರಾ? ಪ್ರಾಥಮಿಕವಾಗಿ ಏನು ಗೊತ್ತಾಗ್ತಾ ಇದೆ? ಪ್ರಭು, ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬಂದಿರತಕ್ಕಂಥದ್ದು ಏನು ಡೆತ್ ನೋಟ್ ಅನ್ನ ಬರೆದಿದ್ದಾರೆ ಕಾಡು ಹರೀಶ್ ಮತ್ತೆ ಹರೀಶ್ ಅಲಿಯಾಸ್ ಕಾಡು ಏನಿದ್ದಾರೆ, ಇವರು ಒಂದು ಡೆತ್ ನೋಟ್ ಅನ್ನ ಬರೆದು ತನ್ನ 2 ಮಕ್ಕಳ ಜೊತೆಗೆ ಹೆಂಡತಿಯನ್ನ ಮೊದಲು ಸಾಯಿಸಿ ತದನಂತರ ಮನೆಯ ಮೊದಲ ಮಹಡಿಯಲ್ಲಿ ನಂತರ ಅವರು ನೇಣಿಗೆ ಶರಣಾಗಿರ್ತಕ್ಕಂಥದ್ದು. ಇನ್ನ ಡೆತ್ ನೋಟ್ ನಲ್ಲಿ ಬರೆದಿರ್ತಕ್ಕಂಥ ಮಾಹಿತಿಯನ್ನ ನೋಡಿದಂತಹ ಸಂದರ್ಭದಲ್ಲಿ ತಾನು ಯಾರ್ಯಾರಿಗೆ ಹಣವನ್ನ ಕೊಡಬೇಕಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನ ಆ ಒಂದು ಡೆತ್ ನೋಟ್ ನಲ್ಲಿ ಬರ್ದಿರ್ತಕ್ಕಂಥದ್ದು. ಇನ್ನುಳಿದಂತೆ ಯಾವುದೇ ರೀತಿಯಾದಂತಹ ವಿಚಾರಗಳು ಇರಲಿಲ್ಲ. ಯಾಕೆಂತ ಹೇಳಿದ್ರೆ ಈತ ಹುಣಸೂರಿನಲ್ಲಿ ರಿಯಲ್ ಎಸ್ಟೇಟ್ ಇರ್ಬೋದು, ಅಂದ್ರೆ ಒಂದು 3-4 ಸೈಟ್ ಗಳನ್ನ ತನ್ನ ಹೆಸರಿನಲ್ಲಿ ಇಟ್ಕೊಂಡಿದ್ದಿರ್ಬೋದು, ಜೊತೆಗೆ ಒಂದು ಮನೆಯನ್ನು ಕೂಡ ಕಟ್ಟಿಸ್ಕೊಂಡಿದ್ದಿರ್ಬೋದು, ಜೊತೆಗೆ ಕಾರನ್ನು ಕೂಡ ಇಟ್ಕೊಂಡು ಮುದ್ದಾದಂತ ಒಂದು ಸಂಸಾರದಲ್ಲಿ ಇದುವರೆಗೂ ಕೂಡ ಹ್ಯಾಪಿಯಾಗೇ ಇದ್ರು ಅಂತಕ್ಕಂಥ ಒಂದು ಮಾಹಿತಿ ಇದೆ. ಆದ್ರೆ ಇದ್ದಕ್ಕಿದ್ದಂತೆ ಈಗ ಒಂದು 3-4 ದಿನಗಳ ಹಿಂದೆ ತನ್ನ ತಾಯಿಯನ್ನ ತನ್ನ ಅಜ್ಜಿ ಮನೆಗೆ ಕಳಿಸುವಂತಹ ಒಂದು ಕೆಲಸವನ್ನ ಮಾಡಿದ್ದಾನೆ. ತದನಂತರ ಏನು ಮೊದಲಿಗೆ ಹೆಂಡತಿಯನ್ನ ಸಾಯಿಸಿ ತದನಂತರ ಮಕ್ಕಳನ್ನ ಸಾಯಿಸಿ ಅದಾದ ನಂತರ ಮನೆಯ ಮೊದಲ ಮಹಡಿಯಲ್ಲಿ ಅಂದ್ರೆ ಹುಣಸೂರು ನಗರದ ಮಾರುತಿ ಬಡಾವಣೆಯ ತನ್ನ ನಿವಾಸದಲ್ಲಿ ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥದ್ದು. ಇನ್ನ ಪ್ರಮುಖವಾಗಿ ಈಗ ಪೊಲೀಸರು ಏನು ಅಲ್ಲಿಗೆ ಭೇಟಿಯನ್ನ ನೀಡಿದ್ದಾರೆ. ಹುಣಸೂರು ನಗರ ಪೊಲೀಸರು ಇರ್ಬೋದು, ಜೊತೆಗೆ ಮೈಸೂರಿನ ಪೊಲೀಸ್ ವರಿಷ್ಠಾಧಿಕಾರಿ ಆಗಿರುವಂತಹ ಮಲ್ಲಿಕಾರ್ಜುನ ಬಾಲದಂಡಿ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಅವರ ಸ್ನೇಹಿತರು ಜೊತೆಗೆ ಸಂಬಂಧಿಕರೆಲ್ಲರನ್ನೂ ಕೂಡ ವಿಚಾರಣೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಅಂದ್ರೆ ಅವರಿಂದ ಮಾಹಿತಿಯನ್ನು ತೆಗೆದುಕೊಳ್ಳಿ. ಯಾಕೆ ಹೇಳಿದ್ರೆ ಯಾವ ಕಾರಣಕ್ಕಾಗಿ ಅಂದ್ರೆ ಸಂಸಾರವು ತುಂಬಾ ಚೆನ್ನಾಗೇ ಇತ್ತು, ಮುದ್ದಾದಂತಹ ಮಕ್ಕಳು ಜೊತೆಗೆ ಹೆಂಡತಿ, ಒಂದು ಸಂಸಾರ ಚೆನ್ನಾಗಿದ್ರು ಕೂಡ ಈ ತರದ ಘಟನೆಗೆ ಕಾರಣ ಏನು ಅಂತ ಹೇಳಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ತೆಗೆದುಕೊಳ್ಳಿಕ್ಕೆ ಮುಂದಾಗಿದ್ದಾರೆ. ಆದ್ರೆ ಇಲ್ಲಿ ಎಲ್ಲಿಯೂ ಕೂಡ ಅವರ ಸ್ನೇಹಿತರು ಇರ್ಬೋದು, ಸಂಬಂಧಿಕರು ಇರ್ಬೋದು, ಆತನಿಗೆ ಯಾವುದೇ ರೀತಿಯಾದಂತಹ ಸಾಲಗಳಿರ್ಲಿಲ್ಲ, ಜೊತೆಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇರ್ಲಿಲ್ಲ, ಯಾವ ಕಾರಣಕ್ಕೆ ಇದು ನಡೆದಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಅಂತ ಅನ್ನೋ ಒಂದು ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಆದ್ರೆ ಡೆತ್ ನೋಟ್ ನಲ್ಲಿ ಆತ ಮಾಡಿರ್ತಕ್ಕಂಥ ಒಂದಷ್ಟು ಸಾಲದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾನೆ. ಅದನ್ನು ಹೊರತುಪಡಿಸಿದ್ರೆ ಯಾವ ರೀತಿಯಾದಂತಹ ಒಂದು ಕಿರುಕುಳ ಇತ್ತು, ಈ ತರ ಸಾಯ್ಲಿಕ್ಕೆ ಕಾರಣ ಏನು, ಇದೆಲ್ಲದರ ಬಗ್ಗೆ ಕೂಡ ಪೊಲೀಸರು ಈಗ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕಲೆ ಹಾಕ್ಲಿಕ್ಕೆ ಮುಂದಾಗಿದ್ದಾರೆ. ಈ ಒಂದು ಏನು ಘಟನೆ ಏನಿದೆ ಇದು ಒಂದು ರೀತಿ ಇಡೀ ಆ ಕುಟುಂಬಸ್ಥರನ್ನ ಅವರ ಸಂಬಂಧಿಗಳೆಲ್ಲರೂ ಕೂಡ ಬೆಚ್ಚಿ ಬೀಳಿಸಿದೆ. ಯಾಕೆಂತ ಹೇಳಿದ್ರೆ ಚೆನ್ನಾಗಿದ್ದಂತಹ ಸಂದರ್ಭದಲ್ಲಿ ಈ ತರದ ಒಂದು ಘಟನೆ ನಡೀಲಿಕ್ಕೆ ಪ್ರಮುಖವಾದಂತಹ ಕಾರಣ ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಈಗ ಪೊಲೀಸರು ಕಲೆ ಹಾಕ್ಬೇಕಾಗಿದೆ. ಫಾರೆನ್ಸಿಕ್ ರಿಪೋರ್ಟ್ ಬಂದ ನಂತರ ಇದೆಲ್ಲ ಮಾಹಿತಿ ಸಿಗಲಿದೆ ಅಂತ ಹೇಳಿ ಈಗ ಪೊಲೀಸರು ಕೂಡ ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಪ್ರಭು, ಥ್ಯಾಂಕ್ ಯು ಪುನೀತ್ ಮಾಹಿತಿಗಾಗಿ.